ನಮ್ಮ ವಿನಿ ಯಾರಿಗೆ ತಗೊಂಡ ಅಂತ ಕೊನೆಗೂ ಹೇಳಲೇ ಇಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ನಮ್ಮೂರಲ್ಲಿ ಈ ವರ್ಷದ ಮೊದಲ ಬೇಸಾಯ ಅಂತ ಮಾಡ್ತೀವಿ. ಕೆಲವೊಂದು ಊರ ಕಡೆ ಬೇರೆ ದಿನ ಮಾಡ್ತಾರೆ, ಇವತ್ತು ನಮ್ಮೂರಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಟ್ರ್ಯಾಕ್ಟರ್ನೆಲ್ಲ ನಿನ್ನೆನೆ ತೊಳೆದು ಇವತ್ತು ಪೂಜೆ ಮಾಡಿದೀವಿ. ನಿನ್ನೆ ಎಲ್ಲ ಮಳೆ ಬಂದಿರೋದ್ರಿಂದ ಯಾವ ತೋಟಕ್ಕೆ ಹೋಗೋದು ಅಂತಾನೆ ಫುಲ್ ಕನ್ಫ್ಯೂಷನ್ ಆಗಿತ್ತು. ಅದಕ್ಕೆ ಊರ್ ಬಟ್ಟೆ ತೋಟಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದೆ. ಈ ತೋಟಕ್ಕೆ ಜೆಟ್ ಹೊಡ್ಸಿರೋದು ಅಷ್ಟೇನು ಹಸಿರಲ್ಲ ಅನ್ಕೊಂಡೆ, ಮಳೆ ನಿನ್ನೆ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಸಿ ಇತ್ತು. ಪೂಜೆ ಎಲ್ಲ ಮಾಡಿ ಈ ಕೆಸರಲ್ಲೇ ಒಂದ್ 2 ತೀರ ಹೋಗಿ ಬಂದ್ರು ನಮ್ಮ ಚಿಕ್ಕಪ್ಪ. ಅಲ್ಲಿಂದ ನಮ್ಮ ಮನು ಶಿವಮೊಗ್ಗ ಕರ್ಕೊಂಡೋದ. ಶಿವಮೊಗ್ಗದಲ್ಲಿ ಶೋರೂಮಿಗೆ ಕರ್ಕೊಂಡೋದ. ನನಗೇನಾದ್ರೂ ಬೈಕ್ ಕೊಡಿಸ್ತಾನೇನೋ ಅನ್ಕೊಂಡೆ. ಆಮೇಲೆ ಹೋಗಿ ಗೊತ್ತಾಗಿದ್ದು ಅವ್ರ ಫ್ರೆಂಡ್ ಬೈಕ್ ಬಿಡಿಸ್ತಾನೆ, ಅದಕ್ಕೆ ನನಗೆ ಕರ್ಕೊಂಡು ಬಂದೇನೆ ಅಂತ. ನಾವು ನಮ್ಮ ಅಣ್ಣಂದು ಅಲ್ಲಿಂದ ಬೈಕ್ ಬಿಡಿಸಿ ಸೀದಾ ನಾನು ಮನೆ ಕಡೆ ಹೊರಟ್ವಿ. ಮನೆಗೆ ಬರ್ತಿದ್ದಂಗೆ ಜಾತ್ರೆ ಹೋಗೋಣ ಅಂತ ಹೇಳಿದ್ರು, ಅಲ್ಲಿಗೆ ಹೊರಟ್ವಿ. ಒಂದು ಖುಷಿ ಏನಂದ್ರೆ ನೀರಾಸ ತಪ್ಪಿತೆ ಮಳೆ ಬಂದು, ಅದಕ್ಕೆ ಇಷ್ಟೆಲ್ಲ ತಿರುಗಾಡ್ತಾ ಇರೋದು. ಅಲ್ಲಿ ಬಳ್ಳಾಪುರ ದಂಡಾರ್ ಸಿಕ್ಕರು, ಅವರೆಲ್ಲ ಜಾತ್ರೆಗೆ ಬಂದಿದ್ರು. ನೀವೆಲ್ಲ ಕರ್ದ್ಬಿಟ್ಟು ನನ್ನ ಮಾತಾಡ್ಸಿರಾ ಅಂದ್ರೆ ನಿಮ್ಮ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಹಂಗೆ ಸುಮಾರು ಜನ ಕರ್ದ್ಬಿಟ್ಟು ಮಾತಾಡ್ಸಿದ್ದೀರಾ, ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ಜನದ ವಿಡಿಯೋ ಮಾಡೋಕ್ಕಾಗಿಲ್ಲ, ಆ ಟೈಮಲ್ಲಿ ಫೋಟೋ ವಿಡಿಯೋಗಳನ್ನ ತೆಗಿಯೋಕ್ಕಾಗಿದ್ದೇ ಇರ್ಬೋದು. ಇವತ್ತು ನಾಳೆ 2 ದಿನ ಜಾತ್ರೆ ಇರೋದ್ರಿಂದ ಈ 2 ದಿನದಲ್ಲಿ ಖಂಡಿತ ವಿಡಿಯೋ ಮಾಡಾಕ್ತೀನಿ. ಅಲ್ಲಿ ನಮ್ಮ ವಿನಿ ಇಯರಿಂಗ್ಸ್ ಅಂತ ಇದ್ದ, ಯಾರಿಗೆ ಅಂತ ಕೇಳಿದ್ದಕ್ಕೆ ಅಕ್ಕ ಅಂತ ಹೇಳ್ದೆ. ಅವನ ಮೇಲೆ ನಂಬಿಕೆ ಐತೆ, ಏನೋ ಮುಂದಿನ ನಮಗೆ ಗೊತ್ತಿಲ್ಲ. ಇವರು ಒಳ್ಳೆಟಿ ಫ್ರೆಂಡ್ಸ್, ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದವರು. ನಾವಿಷ್ಟು ಜನ 2ನೇ ದಿನ ಜಾತ್ರೆಗೆ ಬಂದಿದ್ದು. ಜಾತ್ರೆ ಮುಗಿಸಿ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನಾಚರಿ.